ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಫಾರ್ ಎ ಚೇಂಜ್ ನಾನು ಎಲ್ಲಿದ್ದೀನಿ ಗೊತ್ತಾ? ಇವಾಗ ನೋಡಿ ವಾತಾವರಣ ಹೆಂಗೆ ಕಾಣಿಸ್ತಾ ಇದೆ. ನಮ್ಮ ಊರಲ್ಲಿದ್ದೀನಿ. ಊರಿಗೆ ಬಂದು 2 days ಆಯಿತು. ಬನ್ನಿ ನಮ್ಮ ಮನೆಯಲ್ಲಿ ಏನೇನು ಸೀನ್ಸ್ ನಡೀತಾ ಇದೆ ನೋಡೋಣ. ನಮ್ಮಪ್ಪ ತೆಂಗಿನಕಾಯಿ ತುರಿತಾವ್ರೆ ನಮ್ಮ ಅಮ್ಮಂಗೆ ಅಡುಗೆ ಮಾಡೋದಕ್ಕೆ ಕುತ್ಕೊಂಡು ಡೈಲಿ ಇವ್ರದ್ದು ತೆಂಗಿನಕಾಯಿ ತುರಿಯೋ ಕೆಲಸ. ಸೊ ಇವತ್ತು ಸ್ಪೆಷಲ್ ಆಗಿ ನಮ್ಮ ಅಮ್ಮ ಗಿಣ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮನ ಊರಲ್ಲಿ, ಅಮ್ಮನ ತವ್ರ ಮನೆಯಲ್ಲಿ ಹಸು ಕರು ಹಾಕಿತ್ತಂತೆ. ಸೊ ಗಿಣ್ಣಲ್ಲಿ ಬಂತು ಇವತ್ತು, ಅದಕ್ಕೆ ಗಿಣ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನನ್ನ ಕಸಿನ್ ಬಂದಿದ್ದ, ಇವಾಗ ಇಷ್ಟೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಈಗ ಜಸ್ಟ್ ಹೋದ. ಜೊತೆಗೆ ಇಲ್ಲಿ ಎಲ್ಲೋ ಹೋದ್ರಪ್ಪ ನಮ್ಮಮ್ಮ. ಆಯು ಹೇಳ್ದಂಗೆ, ಎಲ್ಲಿದ್ದೀಯಮ್ಮ? ಓ, ನಮ್ಮ ಸ್ಟೋರ್ ರೂಮಲ್ಲಿ ಅವರೇ. ನಮ್ಮ ಸ್ಟೋರ್ ರೂಮ್ ತೋರಿಸ್ತೀನಿ ನೋಡಿ. ಹೇಳಮ್ಮಿ, ಹೇಳು. ಈಗ ಹೇಳು, ಕತ್ಲೆ ಇತ್ತು. ಹಾಂ, ಏನು ಮಾಡ್ತಾ ಇದೀಯಾ? ಗಿಣ್ಣಲ್ವಾ? ಆಫ್ ಮಾಡ್ಲ ಲೈಟ್ ಇರಲ್ಲ. ಸಾಕು ದಪ್ಪೋಳು. ಕಮ್ಯುನಿಕೇಶನ್ ಅಲ್ಲಿಂದ ಇಲ್ಲಿಗೆ ಕಾಯಿ ಸಾಕ ಅಂತ ಎಷ್ಟು ನಡೀತಾ ಇದೆ ಇಲ್ಲಿ. ಇವಾಗ ಜಸ್ಟ್ ಎದ್ದು ಒಂದು ಕಪ್ ಹಾಲೆಲ್ಲ ಕುಡಿದ್ಬಿಟ್ಟು ಕೂತಿದ್ದೀನಿ. ಸೊ ಊರಿಗೆ ನಾನು ಬಂದು 2 days ಆಯ್ತು. ಮನು ಬಂದಿದ್ರು, ಬಂದು ಡ್ರಾಪ್ ಮಾಡಿ 1 day ಅವರಿದ್ದು ಬೆಂಗಳೂರಿಗೆ ಹೋದ್ರು. ಇಬ್ರು ರಿಟರ್ನ್ ಹೋಗೋ ಪ್ಲಾನ್ ಅಲ್ಲೇ ಬಂದ್ವಿ ವೀಕೆಂಡ್ ಅಲ್ಲಿ. ಬಟ್ ಯಾಕೋ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಅನ್ನಿಸ್ತು ಒಂದು ಸ್ವಲ್ಪ ದಿನ ಇರೋಣ ಊರಲ್ಲೇನೆ ಅಂತ. ಸೊ ಅವರು ಹಂಗೆ ಅಂದ್ರು, ಹೋಗ್ಲಿ ಒಂದು 4-5 days ಊರಲ್ಲಿದ್ದು ನೆಕ್ಸ್ಟ್ ವೀಕೆಂಡ್ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಗೊತ್ತಿಲ್ಲ, ಸಮಾಧಾನ ಆದ್ರೆ ನೆಕ್ಸ್ಟ್ ವೀಕೆಂಡ್ ಹೋಗ್ತೀನಿ, ಇಲ್ವಾ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ನೋಡೋಣ ಏನಾಗತ್ತೆ, ನನ್ನ ಮೂಡ್ ಏನ್ ಹೇಳತ್ತೆ ಅಂತ. ಅಲ್ಲಿ ಮನು ಏನ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ, ಇನ್ನೂ ಎದ್ದಿದಾರ ಅನ್ನೋದೇ ಗೊತ್ತಿಲ್ಲ ನನಗೆ. ಒಂದು ಫೋನ್ ಕೂಡ ಮಾಡಿಲ್ಲ. ಬನ್ನಿ ಒಂದು ಫೋನ್ ಕಾಲ್ ಮಾಡ್ಬಿಟ್ಟು ಎದ್ದಿದಾರ, ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡು. ಟೈಮು 10:30 ಆಗ್ತಾ ಇದೆ. ಇವಾಗ ಎದ್ದಿದ್ದೀನಿ ನಾನು. ಎದ್ದಿದ ತಕ್ಷಣ ಬಂದು ಸ್ವಲ್ಪ ಯುಟೆನ್ಸಿಲ್ಸ್ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಲ್ ಬಿಸಿಗೆ ಇಟ್ಟಿದ್ದೀನಿ. ಯಾಕಂದ್ರೆ ಈಗ ಕಾಫಿ ಮಾಡ್ಕೊಡೋದಕ್ಕೆ ಯಾರು ಇಲ್ಲ. ಇವಾಗ ಮಂಜು ಊರ್ಗ್ ಹೋಗಿದ್ದಾಳೆ. ಇನ್ 1 week ಬರಲ್ಲ. ಮೋಸ್ಟ್ ಪ್ರಾಬಬ್ಲಿ ಆ 1 week ಇನ್ನ ನೆಕ್ಸ್ಟ್ ವೀಕ್ ಎಕ್ಸ್ಟೆಂಡ್ ಆಗ್ಬೋದು. ಯಾಕಂದ್ರೆ ಅವಳಿಗೆ ತುಂಬಾ ಲೋನ್ಲಿ ಫೀಲ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ಒಂದು 2 daysಗೆ ಅಂತ ಕರ್ಕೊಂಡು ಹೋದೆ ಮನೆಗೆ. ಬಟ್ ಅಲ್ಲಿ ಹೋದ್ಮೇಲೆ ಮಂಜು ಇಲ್ಲ, ಯಾಕೋ ನನಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ 2 days ಅಂತ ಅಂದು. ಅದಕ್ಕೆ ನನಗೆ ಅಲ್ಲಿ 2 days ಮೇಲೆ ಇರೋದಕ್ಕೆ ಆಗೋದಿಲ್ಲ, ನನ್ನ ವರ್ಕ್ ಎಲ್ಲ ಹೆಲ್ಡ್ ಅಪ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ನೀನು ಇನ್ನೊಂದು ವೀಕ್ ಅಲ್ಲೇ ಇರು, ಆಮೇಲೆ ಬೇಕು ಬಾ ಮನೆಗೆ ಕರ್ಕೊಂಡ್ ಬರ್ತೀನಿ ನಾನು ಅಂತ ಹೇಳಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಕಮಿಂಗ್ ಸ್ಯಾಟರ್ಡೇ ಹೋಗಿ ಕರ್ಕೊಂಡು ಬರಬೇಕು. ಇವತ್ತು ವೆಡ್ನೆಸ್ಡೇ, ನಾವು ಹೋಗಿದ್ದು ಮಂಡೇ. ಸೊ ಈಗೇನಿಲ್ಲ, ಕಾಫಿಗೆ ಹಾಲು ಬಿಸಿ ಇಟ್ಟಿದ್ದೀನಿ. ಇದು ಬಿಸಿ ಆಗ್ತಿದ್ದಂಗೆ ಮಾಡ್ಕೋಬೇಕು. ಇಲ್ಲಿ ಕಾಫಿ ಕಪ್ ರೆಡಿ ಇದೆ, ಕಾಫಿ ಎಲ್ಲ ಹಾಕಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಅವಳು ಎಷ್ಟು ಗಂಟೆಗೆ ಇದ್ದವಳು ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಒಂದು 3-4 ಮಿಸ್ಡ್ ಕಾಲ್ ಇದೆ. ಕಾಲ್ ಮಾಡಬೇಕು, ಕಾಲ್ ಮಾಡಿ ಮಾತಾಡೋಣ ಸ್ವಲ್ಪ. ಪಾಪ ಅವಳು ಗಾಬರಿ ಆಗ್ಬಿಟ್ಟಿರ್ತಾಳೆ, ಯಾಕೆ ಇಷ್ಟೊತ್ತಾದ್ರೂ ಫೋನ್ ಎತ್ತಿಲ್ಲ ಅಂತ. ಆಕ್ಚುಲಿ ಏನಂದ್ರೆ ನಿನ್ನೆ ನೈಟ್ ನಾನು ಮಲ್ಕೊಂಡು ಬೇಗನೆ ಒಂದು 11 ಗಂಟೆಗೆ ಮಲ್ಕೊಂಡೆ. ಬಟ್ ಒಂದು 2-2:30 ಅಷ್ಟೊತ್ತಿನಲ್ಲಿ ಏನೋ ಒಂದು ಬ್ಯಾಡ್ ಡ್ರೀಮ್ ಬಂತು, ಎಚ್ಚರ ಆಗೋಯ್ತು. ಎಚ್ಚರ ಆದ ತಿರ್ಗಾ ನಾನು ಮತ್ತೆ ಮಲಗಿದಾಗ 4:45 ಲಾಸ್ಟ್ ನನ್ನ ಟೈಮ್ ನೋಡಿದಾಗ 4:45 ತೋರಿಸ್ತಾ ಇತ್ತು. 4:45ಗೆ ಮಲ್ಕೊಂಡೆ. ಈಗ ಎದ್ದಿದ್ದೀನಿ. ಅವಾಗ್ಲಿಂದ ಇಟ್ಟಿದ್ದೀನಿ, ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ, ಬಿಸಿನೇ ಆಗ್ತಾ ಇಲ್ಲ. ಇನ್ನೇನಿಲ್ಲ, ಈಗ ಕಾಫಿ ಕುಡ್ಕೊಂಡು ಮಂಜು ಹತ್ರ ಪಟ ಅಂತ ಮಾತಾಡ್ತಿದ್ದೀನಿ ಅಷ್ಟೇ. ಏನ್ ಗೊತ್ತಾ, ನಿನ್ನೆ ಮೊನ್ನೆ ಲೀವಲ್ಲಿ ಇದ್ನ. ಇವತ್ತು ನನಗೆ ಆಸ್ ಯೂಶುವಲ್ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು ರಿಪೋರ್ಟ್ ಮಾಡಬೇಕಿತ್ತು. ಸೊ ಕುತ್ಕೊಂಡು ಇಷ್ಟೊತ್ತು ರಿಪೋರ್ಟಿಂಗ್ ಮುಗಿಸ್ಬಿಟ್ಟು ಇವಾಗ ಎದ್ದು ಬರ್ತಾ ಇದ್ದೀನಿ. ಅದು 2 ಗಂಟೆ ಒಳಗಡೆ ಮುಗಿಸ್ಕೋಬೇಕು ನಾವು ಡೈಲಿ ರಿಪೋರ್ಟ್. ಯಾಕೆಂದರೆ 2 ಗಂಟೆಗೆ ಫ್ರೆಶ್ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೀವಲ್ಲ. ಸೊ ಹಳೆ ಡೇಟಾ ಎಲ್ಲ ಮಿಕ್ಸಪ್ ಆಗ್ಬಿಡತ್ತೆ ಅಂತ ಬೇಗ ಮುಗಿಸ್ಕೊತೀನಿ. ಸೊ ಹಂಗಾಗಿ ಸ್ವಲ್ಪ ರಿಪೋರ್ಟ್ ಮಾಡೋದಿನ ಬೇಗ ಲಾಗಿನ್ ಮಾಡ್ತೀನಿ. ಸೊ ಯಾರು 1 ಗಂಟೆ 1:15ಗೆ ಲಾಗಿನ್ ಮಾಡಿ ಒಂದು ಸ್ಟ್ರೆಚಲ್ಲಿ ಕೂರ್ತಾರೆ ಅಂದ್ಕೊಂಡು ಬ್ರೇಕ್ಫಾಸ್ಟ್ ತಿಂತ ಅಲ್ಲೇ ಮುಗಿಸ್ಕೊಂಡು ನಾವು ಅಮ್ಮ ಹಣ್ಣು ಬಿಡಿಸಿ ನನಗೆ ಕೊಡ್ತಾವ್ರೇನೋ ಅಂದ್ಕೊಂಡು ಕೂತ್ಕೊಂಡು ಖಾಲಿ ಮಾಡಿ ಕೂತವ್ರೆ. ನಾನು ಬಿಡಿಸೋದು ನೋಡ್ಬಿಟ್ಟು ಏನಮ್ಮ ಮಗಳಿಗೆ ಕೈ ಬಿಡ್ಸ್ಕೊಂಡು ತಿನ್ನಕ್ ಬರಲ್ಲ ಅಂತ ಬಿಡಿಸ್ಕೊಡೋಣ ಅಂತ ನನ್ಗೆ ಆರೆಂಜ್ ಸ್ಮೆಲ್ ಬರ್ತಾ ಇದ್ರೆ ನಮ್ಮ ಯಜಮಾನ್ರೆ ಎಷ್ಟು ಒಳ್ಳೆಯವ್ರು ಗೊತ್ತಾ, ಕುತ್ಕೊಂಡು ಬಿಡಿಸಿ ಕೊಡೋದು ಪಕ್ಕದಲ್ಲಿ. ನಾನೆಲ್ಲೋ ಹಂಗೆ ನಮ್ಮ ಅಮ್ಮನೂ ಮಾಡ್ತಾವ್ರೆ, ಆರೆಂಜ್ ಬಿಡಿಸ್ತವ್ರು ಕೊಡ್ತಾರೆ ಅಂದರೆ ಒಂದು ತೊಳೆನೂ ಇಲ್ಲ. ನನ್ನ ಕಣ್ಣು ಹಿಂಗೆತ್ತು ನೋಡೋ ಅಷ್ಟೊತ್ತಿಗೆ. ಅದೇ ತಗೊಂಡು ಬಿಡಿಸ್ಬೇಡ, ಬೇಡ ತೋರಿಸು, ಬಿಡಿಸ್ಕೊಡ್ಬೇಡ, ತಗೊಂಡು ತಿನ್ನು. ಅದೇ ಹಿಂಗೆ ನೋಡಿ, ನಮ್ಮ ಯಜಮಾನ್ರೆ ಭಾಳ ಕೇರ್ ಮಾಡ್ತಾರಪ್ಪ ನಮ್ಮನ್ನ. ಹಣ್ಣೆಲ್ಲ ಬಿಡಿಸ್ಕೊಡ್ತಾರೆ. ಆಯ್ತು, ಇವಾಗ ಎದ್ದು ಇನ್ನೇನಿಲ್ಲ ಕೆಲಸ. ನಾನು ಅಗೈನ್ ಮನುಗೆ ಫೋನ್ ಮಾಡಬೇಕು. 2-3 hours ಮೇಲೆ ಆಯಿತು ಅವ್ರ ಹತ್ರ ಮಾತಾಡಿ. ಫೋನ್ ಮಾಡ್ಬಿಟ್ಟು ಕುತ್ಕೊಂಡು ಅಮ್ಮನ ಜೊತೆ ಅಕ್ಕನ ಜೊತೆ ಹರಟೆ ಹೊಡಿಯೋದು. ಇನ್ನೂ 2.5 hours ಟೈಮ್ ಇದೆ ನನಗೆ ಆಫೀಸ್ ಲಾಗಿನ್ನಿಗೆ. ಎಲ್ಲ ಕೆಲಸ ಮುಗಿಸಿ ರೆಡಿ ಆಗೋದ್ರೊಳಗೆ 11:30 ಆಗೋಯ್ತು. ಈಗ ಮನೆಯಲ್ಲಿ ಈ 1 hour ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಮಂಜು ಇಲ್ದಿರೋ ಕಾರಣ 1 day ಲೆಕ್ಕ ಬರ್ತಾ
ಆಗ್ತಾ ಇಲ್ಲ ನನಗೆ, ಅಂದ್ರೆ ಟೈಮೇ ಹೋಗ್ತಾ ಇಲ್ಲ, ಬೋರ್ ಆಗ್ತಾ ಇದೆ. ಸೊ ಈಗ ಫೈನಲ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯೋಚನೆ ಮಾಡಿದೆ ಹೇರ್ ಕಟ್ಗೆ ಹೋಗ್ಬೇಕಿತ್ತು. ಹೇರ್ ಕಟ್ಗೆ ಹೋಗೋಣ, ಅಟ್ಲೀಸ್ಟ್ ಅದಾದ್ರು ಒಂದು ಕೆಲಸ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ನಂದು ವರ್ಕ್ ಸ್ಟಾರ್ಟ್ ಆಗೋದೆ 2:33 ಮೇಲಾಗುತ್ತೆ. ಸೊ ಅಲ್ಲಿವರೆಗೂ ಫ್ರೀ ಇದ್ದೀನಿ. ಎನಿವೇಸ್ ಈಗ ಹೋಗೋಣ ಅಂತ ಫೋನ್ ಅವನಿಗೆ ಮಾಡ್ದೆ, ಅಂದ್ರೆ ಅವನು 3 ಗಂಟೆಗೆ ಬನ್ನಿ ಸರ್ ಅಂತ ಹೇಳ್ತಾವನೆ. ಯಾಕಂದ್ರೆ ಅಲ್ಲಿವರೆಗೂ ಅವ್ನು ಬಿಸಿ ಇದ್ದಾನಂತೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತೈತೆ ಮಂಜು ಇಲ್ಲದೆ ಇರೋದ್ರಿಂದ. ಈಗ ಇನ್ನೊಂದು 3 ದಿನ 4 ದಿನ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಬೇರೆ ಇನ್ನೇನು ಕೆಲಸ ಇಲ್ಲ, 3 ಗಂಟೆ ಮೇಲೆ ಮಾಡ್ಬೇಕಾಗಿರೋ ಕೆಲಸನ ಈಗಲೇ ಮಾಡ್ಕೊಂಡು 3 ಗಂಟೆಗೆ ಅಲ್ಲಿ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ತಿಂಡಿನೂ ಮಾಡಿಲ್ಲ, ಹೋಗೋದಕ್ಕೂ ಮೂಡಿಲ್ಲ. ಒಂದೇ ಸರಿ ಲಂಚ್ಗೆ ಒಂದು ಇನ್ನೊಂದು ಅವರ್ ಬಿಟ್ಕೊಂಡು 12:30 ಅಷ್ಟೊತ್ತಿನಲ್ಲಿ ಹೊರಟಿ ಲಂಚ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಡೈರೆಕ್ಟ್ ಆಗಿ. ಯಾಕಂದ್ರೆ ಈಗ ತಿಂಡಿ ಮಾಡೋ ಟೈಮು ಅಲ್ಲ, ತಿಂಡಿ ಮಾಡಿದ್ರು ಲಂಚ್ ಮಾಡೋಕ್ಕಾಗಲ್ಲ, ಲಂಚ್ ಮಾಡಿದ್ರೆ ತಿಂಡಿ ಮಾಡೋಕ್ಕಾಗಲ್ಲ. ಇವಾಗ ಆ ಪರಿಸ್ಥಿತಿನಲ್ಲಿದ್ದೀನಿ. ಸೊ ಈಗ ಓಕೆ, ಇನ್ನೇನು ಇಲ್ಲ, ಮಂಜುಗೊಂದು ಫೋನ್ ಮಾಡ್ಬಿಟ್ಟು ಕೆಲಸ ಮಾಡ್ಕೊಂಡು ಕೂತ್ಕೊಂತೀನಿ. ನಾನೇ ಕರಾಡಿಸ್ತಿದ್ದೆ. ಅನ್ನ ಮಾಡಬೇಕು, ಹಾಲು ಕಾಯಿಸ್ಬೇಕು, ಎಲ್ಲ ಹಾಕ್ಬೇಕು, ಅದು ಬೇಯಬೇಕು. ನೀವು ಬೈಬೇಕು, ನೀವು ಬೈಬೇಕು, ಅದು ಬೇಯಿಸ್ಬೇಕು. ಹಾಕೊಡ್ಲಾ? ಆವಾಗಲೇ ಕೇಳಿದೆ ಹಾಕೊಡ್ಲಾ ಅಂತ. ಅಕ್ಕಯ್ಯ ಬೇಡ, ರೊಟ್ಟಿ ಆಗಲಿ ಅಂದ್ಲು. ಮತ್ತೆ ಎರಡು ಮಾತಾಡ್ತೀನಿ. ಹಂಚ್ ಕಾಯ್ತಾ ಇದ್ದೆ ಅಣ್ಣ. ನೋಡಿ ಕೂತಿದ್ದೀನಿ ದಿನ ಆಗ್ತಾನೆ ಇರುತ್ತೆ. ಅದು ಒಂಥರ ನಮಗೂ ಟೈಮ್ ಪಾಸ್ ಇದ್ದಂಗೆ ಇರುತ್ತೆ. ನಾವಮ್ಮ ಗಿಣ್ಣು ಮಾಡಿದಾರಲ್ಲ, ಬಿಸಿ ಬಿಸಿ ಗಿಣ್ಣು ನಾನು ತಿಂತಾ ಇದ್ದೀನಿ. ಗಿಣ್ಣು ಜೊತೆಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಈ ತರದ್ ಏನಾದ್ರು ಮಾಡಿದ್ರೆ ಚೆನ್ನಾಗಿರತ್ತೆ ಗಿಣ್ಣಲ್ಲಿ ತಿನ್ನೋದಿಕ್ಕೆ. ಅದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಹಂಗಾಗಿ ನಾವಮ್ಮ ಅಕ್ಕಿ ರೊಟ್ಟಿ ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ಹಂಚ್ ಕಾಯಕ್ಕೆ ಇಟ್ಬಿಟ್ಟು ಹೋಗಲ್ ಕೂತ್ಕೊಂಡು ಜ್ಯೂಸ್ ಕುಡಿತಾ ಅವ್ರೆ. ಅದಕ್ಕೆ ಲೇಟ್ ಆಯ್ತು, 10:30 ಆಯ್ತು ತಿಂಡಿಗೆ ಅಂತ ಅವ್ರಿಬ್ರದ್ದು ಕಾನ್ವರ್ಸೇಷನ್. ಅದನ್ನ ಜಗಳ ಅನ್ಕೋಬೇಡಿ, ಅವ್ರು ಮಾತಾಡೋದೇ ಹಂಗೆ. ಏನದು ಮೆಂತ್ಯ ತಿಂತೀಯ? ಬೇಡಪ್ಪ, ಕಹಿ ಆಗತ್ತೆ. ಹೌದಾ? ಮೊಳಕೆ ಅಷ್ಟೊಂದ ತಿನ್ನು. ನಾವು ಸೇರ್ಗಟ್ಲೆ ತಿಂತೀಯಾ? ಮೊಳಕೆ ಕಟ್ಟಿರೋದು ಮೆಂತ್ಯ ಕೈಯಾಗಲ್ಲ ತಾನೇ? ಲೈಟ್ ಆಗೈತೆ ಅಷ್ಟೇ. ಕೈ ತಿನ್ಬೋದು, ಇಷ್ಟೆಲ್ಲ ಓಕೆ, ಇಷ್ಟೆಲ್ಲ ತಿನ್ಬೋದು. ಹೇಳ ತೋರ್ಸು. ಡೈಲಿ ತಿನ್ನೋದಾ? ಏನು ಶುಗರ್ ಒಳ್ಳೇದು ಅಂತನಾ? ಇಮ್ಯುನಿಟಿ ಪವರ್. ಮಂಡಿ ಕಟ 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 ಆಗುತ್ತೆ, ಸೌಂಡು ಕಡಿಮೆ ಆಗುತ್ತೆ. ಓಕೆ, ಚೆನ್ನಾಗಿದೆ ಟೇಸ್ಟ್. ಒಂಚೂರು ಕಹಿ ಇಲ್ಲ, ಆರಾಮಾಗಿ ತಿನ್ಬೋದು, ಸೇರ್ಗಟ್ಲೆ ತಿನ್ಬೋದು. ನಮ್ಮ ಅಕ್ಕ ಹೇಳ್ದಂಗೆ. ನಾವು ಅಮ್ಮಂಗೆ ಏನು ಹೆಲ್ಪ್ ಮಾಡ್ಲಮ್ಮ ಅಂತ ಕೇಳ್ಕೊಂಡೋದ್ರೆ ನಾವು ಅಮ್ಮ ಕೊಟ್ಟಿರೋ ಕೆಲಸ ನೋಡಿ ಹೆಂಗಿದೆ. ಕಡಲೆಪುರಿ ಕೊಟ್ಬಿಟ್ಟು ಇದರಲ್ಲಿ ಖಾರನ ಬೇರೆ ಪುರಿನ ಬೇರೆ ಸಪ್ರೇಟ್ ಮಾಡು ಗಿಣ್ಗೆ ಹಾಕಬೇಕು ಅಂತ. ಇವಾಗ ಇದು ಕುತ್ಕೊಂಡು ಆಯೋ ಕೆಲಸ ನನಗೆ. ಇದು ಒಂಥರ ಚೆನ್ನಾಗಿದೆ ಟೈಮ್ ಪಾಸ್ ಕೆಲಸ. ನಮ್ಮ ರಮ್ಯಾ ಸಡನ್ ಆಗಿ ನನಗೊಂದು ಹಳೇ ಫೋಟೋ ಕಳಿಸಿದ್ದಾಳೆ. ಅವ್ರ ಮದುವೆಯಲ್ಲಿ ನಾನು ಪೆಟ್ಟಿಗೆ ಹೊತ್ಕೊಂಡಿರೋದ್ರೆ, ನಮ್ಮ ಅಣ್ಣನ ಮದುವೆಯಲ್ಲಿ ನಾನು ಪೆಟ್ಟಿಗೆ ಹೊತ್ಕೊಂಡಿರೋದು. ರಮ್ಯಾ ಅಂದರೆ ನಮ್ಮ ಅದಕ್ಕೆ ನಮ್ಮ ಅಣ್ಣನ ಹೆಂಡತಿ. ತೋರಿಸ್ತೀನಿ ಹೆಂಗಿದ್ವಿ ನೋಡಿ. ನಮ್ಮ ಅಣ್ಣನ ಮದುವೆಯಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಎಷ್ಟು ಸಣ್ಣಕ್ಕೆ ಹೆಂಗಿದ್ದೆ. ಈಗ ನೋಡ್ಕೊಂತ ಇದ್ರೆ ಅಯ್ಯೋ ಇಷ್ಟು ಸಣ್ಣಕ್ಕಾಗತ್ತಪ್ಪನ ಅನ್ನಿಸ್ತಾ ಇದೆ. ಅಪ್ಪ ಹೊರಟರು ತೋಟದ ಹತ್ರಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ತೋಟ ಹತ್ರ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬಂದ್ರೇ ಸಮಾಧಾನ. ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು ಊರಿಗೆ ಬಂದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೋಗಿ ತೋಟದಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬಂದಿಲ್ಲ ಅಂದರೆ ನಮಗೂ ಮೈಂಡ್ ರಿಫ್ರೆಶ್ಮೆಂಟೇ ಆಗಲ್ಲ. ಊರಿಗೆ ಬಂದರೆ ವಾತಾವರಣ ಅದೇ ಚಂದ ನೋಡಿ. ಅಮ್ಮ ಪುದೀನ ಸೊಪ್ಪನ್ನ ತಿನ್ನ ಸೊಪ್ಪು ಬೆಳ್ದವ್ರೆ ಇಷ್ಟೊಂದು ಫುಲ್. ಆ್ಯಕ್ಚುಲಿ ಇಲ್ಲಿ ದಂಟಿನ ಸೊಪ್ಪು ಕೀರೆ ಸೊಪ್ಪು ಹಾಕೋರು ನಾವಪ್ಪ. ಇವಾಗ ನೋಡಿದ್ರೇನೋ ಫುಲ್ ಪುದೀನ ಸೊಪ್ಪು ಹಾಕ್ಬಿಟ್ಟವ್ರಪ್ಪ. ಸ್ವಲ್ಪ ಕ್ಲೈಮೇಟ್ ತಣ್ಣಗಿದೆ, ಚಳಿ ಇದೆ ಇವಾಗ. ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸಿವಾಗ್ತಿದ್ದೆ. ನೆನ್ನೆ ನೈಟ್ ಬೇಗ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ವಿ, ಅದಕ್ಕೂ ಏನೋ ಗೊತ್ತಿಲ್ಲ. ನಾವು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಬೇಗ ಬೇಗ ಕುಕ್ ಮಾಡಿದ್ರೆ ತಿನ್ಕೋಬೋದು. ಎಲ್ಲ ಒಟ್ಟಿಗೆ ಅಡುಗೆ ತಿಂಡಿ ಎಲ್ಲ ಒಟ್ಟಿಗೆ ಮುಗಿಸ್ಬಿಡೋಣ ಅಮ್ಮ. ಪದೇ ಪದೇ ನೀನು ಅಡುಗೆ ಮನೆಯಲ್ಲಿ ಇರಬೇಡ ಅಂತ ಹೇಳಿದ್ದೀನಿ ಅಮ್ಮಂಗೆ. ಹೋಗಿ ಹೆಲ್ಪ್ ಮಾಡ್ತೀನಿ ಸ್ವಲ್ಪ.
ಅವಾಗಲಿಂದ ವಿಡಿಯೋಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಮನುಗೆ ಕಳಿಸ್ಬೇಕು ಎಡಿಟಿಗೆ ಅಂದರೆ ಕ್ಯಾಮ್ರಾಯಿಂದ ನಾನು ಟ್ಯಾಬಿಗೆ ಡೌನ್ಲೋಡ್ ಮಾಡಿಕೊಂಡು ಟ್ಯಾಬಿಂದ ನಾನು ಗೂಗಲ್ ಡ್ರೈವಿಗೆ ಹಾಕಿ ಕಳಿಸ್ಬೇಕು. ಆಮೇಲೆ ಅಲ್ಲಿ ಅವರು ಸಿಸ್ಟಮಲ್ಲಿ ಡೌನ್ಲೋಡ್ ಮಾಡ್ಕೊಳಕ್ಕಾಗತ್ತೆ. ಸೊ ಮನು ಅಂದರೂ ಡೈರೆಕ್ಟಾಗಿ ಕ್ಯಾಮ್ರಾ SD ಕಾರ್ಡಿಂದ ಗೂಗಲ್ ಡ್ರೈವಿಗೆ ಅಪ್ಲೋಡ್ ಮಾಡೋ ಆಪ್ಷನ್ ಇದೆ ನೋಡು ಅಂತ. ಆಪ್ಷನ್ ಏನೋ ಇದೆ, ಯಾಕೋ ಅದು ಅಪ್ಲೋಡ್ ಫೇಲ್ಡ್ ಅಂತ ಬರ್ತಾ ಇದೆ. ಅದು ಲ್ಯಾಪ್ಟಾಪ್ಗೂ ಅದು ಡೌನ್ಲೋಡ್ ಮಾಡೋದು ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಯೂಶ್ವಲಿ ನಾನು ಮಾಡೋದೇ ಇಲ್ವಲ್ಲ, ಹಾಗಾಗಿ ಮನುನ್ ಕೇಳೋಣ ಅಂತ ಕಾಲ್ ಮಾಡಿದ್ದೆ. ಅವ್ರು ಕಾಲೇ ತೆಗ್ದಿರ್ಲಿಲ್ಲ. ಇವಾಗ ಮಾಡ್ತಾವ್ರೆ. ಕೇಳ್ಕೊಂಡು ಇವಾಗ ಅದನ್ನೇ ಮಾಡಬೇಕು. ಅರ್ಧ ಗಂಟೆಯಿಂದ ಆ ಕೆಲಸನೇ ಮಾಡ್ತಾ ಇದ್ದೀನಿ. ಹಿಂಗೆ ನೋಡಿ, ಅವರೊಂದು ಕಡೆ ನಾನೊಂದು ಕಡೆ ಇದ್ದರೆ ಇದು ಕಷ್ಟ ಹಿಂಗಾಗತ್ತೆ. ಬೆಂಗಳೂರಲ್ಲಿದ್ದರೆ ಆರಾಮಾಗಿ ಕ್ಯಾಮ್ರಾದಲ್ಲಿ ಮಾಡಿ ಇಟ್ಬಿಟ್ಟಿರ್ತಾ ಇದ್ನ, ಅವ್ರ ಪಾಡಿಗೆ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡೋರು. ಇವಾಗ ಇದು ನಾನು ನೋಡ್ಕೊಂಡೇ ಇಲ್ಲ. ಹಲೋ, ಅದು ನೀನು ಹೇಳ್ಕೊಟ್ಟಿಯಲ್ಲ ನನಗೆ, ಅದು ಡೈರೆಕ್ಟ್ SD ಕಾರ್ಡಿಂದ ಗೂಗಲ್ ಡ್ರೈವಿಗೆ ಅಪ್ಲೋಡ್ ಅಂತ ಕೊಟ್ಟರೆ ಫೇಲ್ಡ್ ಅಂತ ಬರ್ತಾ ಇದೆ. ಸೊ ಅದಕ್ಕೆ ನಾನು ಟ್ಯಾಬಿಗೆ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಹಾಕೋಣ ಅಂತ ನೋಡಿದೆ. ಅದು ಟ್ಯಾಬಿಗೆ ಹೆಂಗೆ ಡೌನ್ಲೋಡ್ ಮಾಡೋದು? ಇವತ್ತು ಸ್ಟಾರ್ಟ್ ಆಗುತ್ತೆ 12:30. ಮತ್ತು ಪಲಾವ್ ತಗೊಂಡಿದ್ದೀನಿ. ಮತ್ತು ಫುಲ್ ಗಾಳಿ ಹೊಡಿತಾ ಇದೆ. ಇನ್ನೇನಿಲ್ಲ, ಬೇಜಾರಾಗ್ತಾಯಿದೆ ಒಬ್ಬನೇ ತಿನ್ನೋದಕ್ಕೆ. ಇಷ್ಟು ದಿವಸ ಮಂಜೂರಿ ತಿಂದು ರೂಢಿ ಆಗ್ಬಿಟ್ಟು ಒಬ್ಬನೇ ತಿನ್ಬೇಕಾದ್ರೆ ಬೇಜಾರು. ವೀಡಿಯೋ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಮಂಜು ಫೋನ್ ಮಾಡಿದ್ರು, ವೀಡಿಯೋ ಎಗರೋಯ್ತು. ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್. ಸೊ ಏನು ಹೇಳ್ತಿದ್ದೆ ಅಂದರೆ ತಿಂಡಿ ತಗೊಂಡಿದ್ದೀನಿ, ತಿನ್ನೋದಕ್ಕೆ ಮನಸ್ಸು ಮಾಡ್ತಾ ಇದೆ. ಚೆನ್ನಾಗಿದೆ, ಬಟ್ ಟೇಸ್ಟ್ ಅನ್ನಿಸ್ತಾ ಇಲ್ಲ, ಹೊಟ್ಟೆ ಒಳಗೆ ಹೋಗ್ತಾ ಇಲ್ಲ. ಮಂಜು ಇಲ್ವಲ್ಲ, ತುಂಬ ಬೇಜಾರಾಗ್ತಾಯಿದೆ. ಫೈನಲಿ ಊಟ ತಿನ್ಕೊಂಡು ಬಂದೆ. 12:45 ಟೈಮು. ಹೋಟ್ಲಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಈ ಪ್ರಾಬ್ಲಮ್ ಏನಂದರೆ ಮೊಬೈಲಲ್ಲಿ ಮಾಡಿದ ತಕ್ಷಣ ಆ ಕಡೆಯಿಂದ ಯಾವುದಾದ್ರೂ ಒಂದು ಫೋನ್ ಬಂತು ಅಂದರೆ ನಾವು ವೀಡಿಯೋ ಶೂಟ್ ಮಾಡ್ತಾಯಿದ್ರೆ ಅದು ಅಲ್ಲಿಗೆ ಕಟ್ ಆಗೋಗಿರ್ತೈತೆ, ನಮ್ಗೆ ಗೊತ್ತೇ ಆಗಿರಲ್ಲ. ಕಾಲ್ ಬರ್ತಾ ಇದೆ, ವೀಡಿಯೋ ಡಿಸ್ಕನೆಕ್ಟ್ ಆಗಿದೆ ಅಥವಾ ಇದಾಗಿದೆ, ರೆಕಾರ್ಡಿಂಗ್ ಸ್ಟಾಪ್ ಆಗಿಬಿಟ್ಟಿದೆ ಅಂತ. ನಾನು ಪ್ರತಿ ಸರಿ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆ ಕಡೆಯಿಂದ ಮಂಜು ಫೋನ್ ಮಾಡ್ತಾಳೆ, ನನಗೇನೋ ಡೌಟ್ ಇದೆ ಅಂತ. ಸೊ ಹೀಗೆ ಆಗೋಯ್ತು. ಎನಿವೇಸ್, ನಂದಂತೂ ಇವಾಗ ಲಂಚ್ ಮುಗೀತು. 3 ಗಂಟೆಗೆ ನನಗೆ ಹೇರ್ ಕಟ್ಗೆ ಹೋಗೋದಕ್ಕೆ ಪ್ಲಾನ್ ಇದೆ. ಗೊತ್ತಿಲ್ಲ ಅದು ಹೋಗ್ತೀನೋ ಇಲ್ವೋ ಅಂತ. ಬಟ್ ಸದ್ಯಕ್ಕೆ ಈಗ ಹಾಲು ಬಿಸಿ ಮಾಡ್ಕೊಂಡು ಕಾಫಿ ಕುಡ್ಕೊಬಿಡ್ತೀನಿ ಒಂದು ರೌಂಡು. ಸೊ ಅದಾದ್ಮೇಲೆ ನಾನು ಹೋಗಿ ಹೇರ್ ಕಟ್ ಮಾಡ್ಸ್ಕೊಂಡ್ ಬರ್ಬೇಕು. ಸೊ ಕೆಲಸ ಆಕ್ಚುಲಿ ಏನಿತ್ತು ಅದನ್ನ 3 ಗಂಟೆ ಮೇಲೆ ಮಾಡ್ಬೇಕಾಗಿರೋದನ್ನ ಈಗಲೇ ಆಲ್ರೆಡಿ ಮಾಡಿದ್ದಾಗೋಗಿದೆ. ಸೊ ಇನ್ನೇನು ಕೆಲಸ ಇಲ್ಲ ಈಗ. ಮೋಸ್ಟ್ ಪ್ರಾಬಬ್ಲಿ ನಾನು ಕಾಫಿ ಕುಡಿದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಒಂದು ಪವರ್ ನ್ಯಾಪ್ ತಗೊಂತೀನಿ. 1 ಅವರ್ ಅಂದ್ರೆ ಪವರ್ ನ್ಯಾಪ್ ಆಗಲ್ಲ, ಬಟ್ ಹಾಫ್ ಆನ್ ಅವರ್ ಅಂತೂ ಪವರ್ ನ್ಯಾಪ್ ತಗೊಂತೀನಿ. ಅದಕ್ಕಿಂತ ಮುಂಚೆ ಮಂಜು ಅದೇನು ಡೌಟ್ನ ಕ್ಲಾರಿಫೈ ಮಾಡಬೇಕು ಅದನ್ನ ಕ್ಲಾರಿಫೈ ಮಾಡ್ಬಿಟ್ಟು ಮಾಡ್ಕೊಂಡ್ರೆ ಒಳ್ಳೆದು. ಇಲ್ಲ ಅಂದ್ರೆ ಪದೇ ಫೋನ್ ಮಾಡ್ತಾನೆ ಇರ್ತಾಳೆ, ನಮ್ಮ ನಿದ್ದೆ ಕೆಟ್ಟೋಗುತ್ತೆ. ನಾನೇನು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಡೈನಿಂಗ್ ಟೇಬಲ್ ಮೇಲೆ. ನಮ್ಮನೆ ಥಿಯೇಟ್ರಲ್ಲಿ ಯಾವುದೋ ಒಂದು ಹಳೇ ಮೂವಿ ನೋಡ್ತಾ ಇದೆ. ಬಟ್ ಮೂವಿ ನೋಡೋದು ಹೆಂಗೆ ಗೊತ್ತಾ, ನಮ್ಮ ಮನೆಯವರು ಈ ಥರ ಮಲ್ಕೊಂಡು ನಿದ್ದೆ ಮಾಡ್ತಾ ಅವ್ರೆ. ಇವಾಗಿನ್ನೂ ಇಲ್ಲಿ ಮಾತಾಡ್ತಾ ಇದ್ದೀನಿ, ಮನು ಕಾಲ್ ಮಾಡ್ತಾ ಅವ್ರೆ. ನಾವು ಅಪ್ಪನ ಫೋನು ಹಿಂಗೆ ಆಗ್ತಾ ಇದ್ದೀನಿ. ಗೌರಮ್ಮ ಮಳ್ಳಿ ಇರ್ತಾರೆ. ಹಲೋ, ಮನು ಕಾಲ್ ಮಾಡಿದ್ರಾ? ಒಂದು ನಿಮಿಷ ಮನು. ಅಣ್ಣ, ನಮ್ಮ ಅಪ್ಪನ ಫೋನ್ಗೂ ಫೋನ್ ಬರ್ತಾ ಇದೆ, ಅದಕ್ಕೆ ಕಾಲ್ ಮಾಡ್ತಾ ಇದೆ. ಈಗ ಜಸ್ಟ್ ನಮ್ಮ ಅಪ್ಪ ಊಟ ಮಾಡ್ಕೊಂಡು ಹೊರಗಡೆ ಬಂದರು. ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಹೊರಗಡೆ ಬರ್ತಿದ್ದೆ, ಅಷ್ಟೊತ್ತಿಗೆ ಮನುನು ಕಾಲ್ ಮಾಡಿದ್ರು. ಓಕೆ, ಮನು ಹತ್ರ ಫಸ್ಟ್ ಮಾತಾಡೋಣ. ಹೇಳಪ್ಪ. ನಾನಾ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೆ. ನೀವು? ಇನ್ನೊಂದು 1 ನಿಮಿಷ. ಏನು ಮಾಡ್ತಾ ಇದ್ದೆ ನೀನು? ಓ ಹಂಗೆ. ಸದ್ಯ ನಿಮ್ಮ ಹೆಂಡತಿ ಹತ್ರನೇ ಮಾತಾಡ್ತಾ ಇದ್ದೀರಲ್ಲ. ನಿಮಗೆ ಫೋನ್ ಬರ್ತಾ ಇತ್ತು ಯಾವುದೋ. ಅವ್ರಿಗೆ ಹಂಗೆ ಬೋರ್ ಆದಾಗೆಲ್ಲ ಇಲ್ಲಿ ತೋಟದೊಳಗಡೆ ಒಂದು ವಿಸಿಟ್ ಕೊಟ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ನಾನು ಬಂದಾಗಲಿಂದ ತೋಟದೊಳಗಡೆ ಬಂದೇ ಇಲ್ಲ. ನಾಗದಾಳಿ ಗಿಡ ಅಂತ ಹೇಳ್ತೀವಿ ಇದನ್ನು, ಸ್ನೇಕ್ ಪ್ಲ್ಯಾಂಟ್ ಅಂತ. ಇದು ಫುಲ್ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ನನಗೆ ಊರಿಗೆ ಬಂದಾಗೆಲ್ಲ ನಮ್ಮ ತೋಟದೊಳಗಡೆ ಒಂದು ರೌಂಡ್ ಬಂದು ನಮ್ಮಪ್ಪ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಒಂದು ಖುಷಿ. ಇಲ್ಲೊಂದು ತೆಂಗಿನ ಗಿಡ ತೋರಿಸ್ತೀನಿ. ಈ ತೆಂಗಿನ ಗಿಡ ನಮ್ಮ ಅಣ್ಣ ಮೈಸೂರಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದಾಗ ಪೂಜೆಗೆ ಇಟ್ಟಿದ್ದ ಕಾಯಿ ಮೊಳಕೆ ಬಂದಿತ್ತು. ಅದನ್ನ ತಂದು ಇಲ್ಲಿ ಹಾಕಿರೋದು. ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಮೇ ಬಿ ನಮ್ಮಪ್ಪ ಈ ಕಸದ ಗುಡ್ಡೆಗೆ ಬೆಂಕಿ ಹಾಕಕ್ಕೆ ನೋಡ್ತಾ ಇದ್ರು ಅನ್ಸತ್ತೆ. ಅದನ್ನೇ ಬಂದು ಎಲ್ಲ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರು. ಕೆಳಗೆ ಹೋಗೋಣ ಅಂದರೆ ಸ್ವಲ್ಪ ಸೊಳ್ಳೆ. ಮತ್ತು ಈಗ ನಮ್ಮಪ್ಪ ನೋಡಿದ್ರೆ ಏನು ಕಮ್ಮ ಇಷ್ಟೊತ್ತಿನಲ್ಲೆಲ್ಲ ಹೋಗ್ತೀಯ, ಬಾ ಮನೆಗೆ ಅಂತ ಬೈತಾರೆ. ವಿಳ್ಳೆ ಗಿಡ ನೋಡಿ, ಇದು ವಿಳ್ಳೆ ಗಿಡ. ಇದು ನಮ್ಮ ಪುಟ್ಟ ಬಾಳೆ ತೋಟ. ಇಲ್ಲೊಂದಷ್ಟಿದೆ, ಕೆಳಗಡೆನೂ ಹಾಕಿದ್ದಾರೆ ಬಾಳೆ ಗಿಡ. ಎಷ್ಟು ಸ್ವೀಟ್ ಇರತ್ತೆ ಗೊತ್ತಾ ಬಾಳೆಹಣ್ಣು. ನಿಮ್ಗೆ ತೋರಿಸಿದ್ದೀನಿ ಅನ್ಸುತ್ತೆ, ಒಂದು 2-3 ಟೈಮ್ಸ್ ಕಳಿಸಿದ್ದಾರೆ ಬೆಂಗಳೂರಿಗೆ. ಅಕ್ಕನ ಮನೆಗೆ, ನಮಗೆ, ಅಣ್ಣಂಗೆ ಎಲ್ರಿಗೂ ಕಳಿಸ್ತಾರೆ. ಬಿಟ್ಟಂಗೆ ಅದಕ್ಕೆ ಮನೆಗೆ ಅಂತಲೇ ಇಷ್ಟ ಹಾಕ್ಕೊಂಡಿರೋದು ನಮ್ಮಪ್ಪ. ಏನೇ ಬೆಳೆದ್ರೂ ನಾವು ಮನೆಗೆ ಅಂತಲೇ ಸ್ವಲ್ಪನೇ ಬೆಳ್ಕೊಂಡಿರೋದು. ಎಲ್ಲ ಥರ ಫ್ರೂಟ್ಸೂನು. ಕುಂಬಳಕಾಯಿ ಗಿಡ ಎಷ್ಟು ಅಗ್ಲ ಆಡ್ಕೊಂಡಿದೆ ಗೊತ್ತಾ, ಫುಲ್ ಹೂವು ಬಿಟ್ಟಿದೆ. ಇದು ಸಿ ಗುಂಬಳ ಅಂತ ಹೇಳ್ತೀವಿ ಇದನ್ನು, ಸಿ ಕುಂಬಳಕಾಯಿ ಅಂತ.
ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರತ್ತೆ. ಪರಂಗಿ ಹಣ್ಣೆಲ್ಲ ಬಿದ್ದೋಗಿದೆ. ಸೊ ಪರಂಗಿ ಹಣ್ಣು ಕಿತ್ತಿದ್ರು ನೆನ್ನೆ, ದಪ್ಪದು ಕಟ್ ಮಾಡಿದ್ರು. ನಾನೇನು ತಿನ್ನಲಿಲ್ಲ. ಮನುಗಿಷ್ಟ, ಮನು ಪಾಪ ಮಿಸ್ ಮಾಡ್ಕೊಂಡ್ರು ಪರಂಗಿ ಹಣ್ಣು ನೆನ್ನೆ. ಹೋಗೋಣ, ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಬಂದೆ, ಒಂದು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಒಂದು ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲಿದ್ರೆ ನಾನು ಮನು ಇಬ್ಬರು ವಾಕಿಂಗ್ ಹೋಗ್ತಾನೆ ಇರ್ತೀವಲ್ಲ. ಇಲ್ಲಿ ಪಾಪ ಅಮ್ಮ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ವಾಕಿಂಗ್ ಬನ್ನಿ ಅಂತಂದರೆ ಅಯ್ಯೋ ಹೋಗಿ ಇಲ್ಲೇ ಕೆಲಸ ಜಾಸ್ತಿ ಆಗುತ್ತೆ ಅಂತಾರೆ. ಸೊ ಹಂಗಾಗಿ ನಾನೇ ಒಂದು ರೌಂಡ್ ಹೋಗಿ ಸುತ್ತಾಕೊಂಡು ಬಂದೆ. ಮನು ಹತ್ರ ಮಾತು ಕಂಪ್ಲೀಟ್ ಆಗಲಿಲ್ಲಲ್ಲ, ಈಗ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಒಳಗೆ ಹೋಗಿ ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಫೀಸ್ ಕೆಲಸ. ಒಬ್ಬಳೇ ಕೆಲಸ ಮಾಡೋಕ್ಕೆ ಬೋರ್ ಹೊಡಿತಾ ಇದೆ ನನಗೆ. ಏನು ಮಾಡ್ತಾ ಇದೀಯಮ್ಮ? ಏನು ಮಾಡ್ತಾ ಇದೀಯಾ? ತೊಟ್ಟಿಗೆ ನೀರು ಬಿಡಿಸ್ಕೊಂಡಿದ್ದ. ನಾವು ಈ ಸಂಪ್ ತುಂಬಿಸ್ಕೊಂಡು ಇಲ್ಲಿಂದ ಮೇಲ್ಗಡೆ ಸಿಂಟ್ಯಾಕ್ಸ್ ತುಂಬಿಸ್ಕೊಂತೀವಿ ಅಲ್ವಾ, ನಮ್ಮದೇ ಓನ್ ಬೋರು. ಸೊ ಅದು ತುಂಬ್ತಾ ನೋಡು ಅಂತ ಕೇಳ್ತಾವ್ರೆ. ಇಲ್ಲಿ ಹಿಂದೆಗಡೆ ಅದು ಓವರ್ಫ್ಲೋ ಬರುತ್ತಲ್ಲ ವಾಟರ್. ಸಿಕ್ಕಾಬಟ್ಟೆ ಬಿಸಿಲಿದೆ. ಈಗ 3 ಗಂಟೆ ಆಗ್ತಾ ಇದೆ, ಟೈಮು 2:15. ಸೊ ಇಲ್ಲಿಂದ ಈಗ ನಾನು ಬಿಟ್ರು ಒಂದು ಹಾಫ್ ಆನ್ ಅವರ್ ಬೇಕು ಅಲ್ಲಿಗೆ ಹೋಗೋದಕ್ಕೆ. ಸೊ ಈಗ ಕಾಲ್ ಮಾಡಿ ಕೇಳಿದಕ್ಕೆ ಒಂದೊಂದು ಆಯ್ತು ನೀವು ಬಿಟ್ಬಿಡಿ, 3 ಗಂಟೆಗೆ ಬರ್ತಿರಲ್ಲ, ಅಷ್ಟೊತ್ತಲ್ಲಿ ನಾನು ಫ್ರೀ ಆಗಿರ್ತೀನಿ, ಮಾಡ್ತೀನಿ ಅಂತ. ಸೊ 3 ಗಂಟೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರು 3:15 ಮುಗಿಯುತ್ತೆ. 4 ಗಂಟೆ ಅಷ್ಟೊತ್ತು ಮನೆಗೆ ಬಂದ್ಬಿಡ್ಬೋದು. ಒಂದು 5 ಗಂಟೆ ಒಳಗೆ ಸ್ನಾನ ಏನೆಲ್ಲ ಮುಗಿಸಿ ಮತ್ತೆ ಕೆಲ್ಸಕ್ಕೆ ಕುತ್ಕೋಬೋದು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಈಗ ಹೊರಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಇಲ್ಲಿಂದ. ನೋಡೋಣ, ಯಾಕಂದ್ರೆ ಮಂಜು ಇಲ್ವಲ್ಲ, ಸ್ವಲ್ಪ ಬೋರು ನನಗೂ. ಟೈಮೇ ಹೋಗ್ತಾ ಇಲ್ಲ ನನಗೆ. ಬೆಳಗ್ಗೆಯಿಂದ ಬೇಜಾರಾಗ್ಬಿಟ್ಟಿದೆ, ತಲೆ ಕೆಟ್ಟೋಗಿದೆ. ನಡೀರಿ ಹೋಗಿ ಬರೋಣ. ಹಂಗೆ ಹೋಗ್ತಾ ಮಂಜು ಜೊತೆನೂ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ಬೋದು. ಫೈನಲಿ ಹೇರ್ ಕಟ್ ಆಯಿತು. ಒಂದು ರೇಂಜಿಗೆ ಕಟ್ ಮಾಡಿದ್ದಾರೆ. ಈಗ ಮನೆಗೆ ಹೋಗಲ್ಲ, ಯಾಕಂದರೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗೋದು ತಪ್ಪಾಗತ್ತೆ. ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗ್ತೀವಿ. ಈಗ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಟೈಮು 3:45. ನಾನು ಅನ್ಕೊಂಡಿರೋ ಟೈಮ್ಗಿಂತನೇ ಬೇಗ ಬಂದ್ಬಿಟ್ಟಿದ್ದೀನಿ. ಏನೋ ಒಂಥರ 100 kg ತಲೆ ಮೇಲೆ ವೇಟ್ ಇತ್ತೇನೋ ಅದು ಇಳಿತು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಹೇರ್ ಕಟ್ ಮಾಡಿಸಿ ತುಂಬಾ ಖುಷಿ ಆಯ್ತು. ಯೂಶಲಿ ಒಂದು ಮಂತಲ್ಲಿ ಟ್ವೈಸ್ ಮಾಡಿಸ್ತೀನಿ ನಾನು, ಬಟ್ ಇದೇ ಫಸ್ಟ್ ಟೈಮು ಆಫ್ಟರ್ ಲಾಂಗ್ ಟೈಮ್. ಏನೋ ನನ್ಗೆ ಅನ್ಸಿರೋ ಪ್ರಕಾರ ಈ ತರ ಒಂದು 3-4 years ಬ್ಯಾಕ್ ಏನೋ ಹಂಗಾಗಿತ್ತು. 1 month ಒಂದ್ಸರಿ ಮಾಡಿಸಿದ್ದೀನಿ. ಸಾರಿ, 45 daysಗೆ ಒಂದ್ಸರಿ ಮಾಡಿಸಿದ್ದೀನಿ. ಒಂಥರ ಹೆವಿ ಕೂದಲು ಅನಿಸ್ತಾ ಇತ್ತು, ತಲೆ ತುಂಬಾ. ಎನಿವೇಸ್, ಈಗ 3:45 ಟೈಮು. ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಕಪ್ ಕಾಫಿ ಮಾಡ್ಕೊಬಿಡೋಣ ಅಂತ. ಅಲ್ಲಿ ಇದೆಯೋ ಇಲ್ವೋ ಅದು ಐಡಿಯಾ ಇಲ್ಲ ನನಗೆ. ಮೋರ್ ದೆನ್ ಇನಫ್. ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮರ್ತೋಗಿರೋದು ಅಂದರೆ ಲೈಟ್ಗಳು ಆಫ್ ಮಾಡೋದು. ಸೊ ಎಲ್ಲ ಲೈಟ್ ಆಫ್ ಮಾಡ್ಕೊಂಡು, ಕತ್ಲೆ ಆಗೋಯ್ತಲ್ಲ, ಏನೂ ಕಾಣ್ತಿಲ್ಲ. ನಾನು ಇವಾಗ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಇವಾಗ ನಮ್ಮ ಕಾಫಿನ ಕುಡಿತೀವಿ. ಊರಲ್ಲಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಲೆ ಕಾಫಿ ಟೈಮ್ ಆಗೋಗಿದೆ. ಇವಾಗ ಫ್ರೆಶ್ ಆಗಿ ಹಾಲು ಬಂದಿದೆ ಅಂಗಡಿಯಿಂದ. ಕಾಫಿ ಮಾಡಬೇಕು. ಇನ್ನು ಹಳೆ ಮೂವಿ ಓಡ್ತಾನೆ ಇದೆ ಟಿವಿಲಿ. ಏನಕ್ಕೆ ಕಾಫಿಗೆ ಇಡ್ಬೇಕಂತೆ ನೋಡಿ. ಹಾಲು ಬಂದಿದೆ ಅಂದ ತಕ್ಷಣ ಹಂಗೆ ಕಾಫಿಗೆ ಇಟ್ಬಿಡು ಅಂತ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗೋಗೋರೆ. ನಮ್ಮ ಅಮ್ಮ ಪಾಪ ಪಾತ್ರೆ ತೊಳಿತಾ ಅವ್ರೆ. ನಾನು ಇವಾಗ ಆಫೀಸ್ ಕೆಲಸದಿಂದ ಒಂದು ಸಣ್ಣ ಬ್ರೇಕ್ ತಗೊಂಡಿದ್ದು ಓಡಾಡ್ತಾ ಇದ್ದೀನಿ. ಈಗ ಕಾಫಿ ಮಾಡಿ ಕೊಡಬೇಕು. ನಮ್ಮ ಅಪ್ಪಂಗೆ ಶಾರ್ಪ್ 6 o'clock ಕಾಫಿ ಇರಬೇಕು, ಇಲ್ಲಾಂದರೆ ಅವ್ರಿಗೆ ಮೈಂಡು ಆ್ಯಕ್ಟಿವೇಟೇ ಆಗಲ್ಲ ಅಂತೆ. ಅದಕ್ಕೆ ಹೋಗಿ ಇವಾಗ ಫ್ರೆಶ್ ಆಗಿ ಹಾಲು ತಂದಿದ್ದಾರೆ. ಹೋಗೋಣ, ಅವ್ರಿಗೆ ಕಾಫಿ ಇಟ್ಬಿಟ್ಟು ನಾವು ಕುಡಿಯೋಣ ಜೊತೆಯಲ್ಲಿ. ಎಲ್ಲರೂ ಕಾಫಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಅಲ್ಲಿ ಬೆಂಗಳೂರಲ್ಲಿ ನಾನು ಬ್ರೂ ಯೂಸ್ ಮಾಡ್ತೀನಲ್ವ ಮನುವಿಗೆ. ಇಲ್ಲಿ ಊರಲ್ಲಿ ಬಂದು ರೆಡಿ ಕಾಫಿ ಪೌಡರ್ ತರೋದು. ರೆಡಿ ಅಂದರೆ ಹೆಂಗೆ ಹೇಳಿ, ಅದು ಇನ್ಸ್ಟ್ಯಾಂಟಾಗಿ ಅಲ್ಲೇ ಬಿಡಿಸ್ಕೊಂಡು ಬರೋದು, ಪೌಡ್ರ್ ಮಾಡಿಸ್ಕೊಂಡು. ನಮ್ಗೆ ಎಷ್ಟು ಚಿಕ್ಕೋರಿ ಬೇಕು ಆ ಥರ ಏನೋ ಎಲ್ಲ ಹಾಕ್ಸ್ಕೊಂಡು ಇದು ಮಾಡೋದೇ ಸ್ವಲ್ಪ ಇವಾಗ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಟೇಸ್ಟು ಒಂಥರ ಡಿಫ್ರೆಂಟ್ ಆಗಿ ಬರುತ್ತೆ. ಕಿಚನಲ್ಲಿ ಯಾರಿದ್ದಾರೆ ಗೊತ್ತಾ ನೋಡಿ, ನಮ್ಮೆಲ್ಲರ ಆಲ್ ಟೈಮ್ ಫೇವ್ರೇಟು ರೆಡಿ ಆಗ್ತಾ ಇದೆ. ಇದು ಡಿನ್ನರು, ಲಂಚು, ಬ್ರೇಕ್ಫಾಸ್ಟು ಎಲ್ಲದಕ್ಕೂ ಒಂದೇ ಅಲ್ವಮ್ಮ? ಯಾವಾಗ ನೆನಪಾಗ್ತಾ ಇರತ್ತೆ ಅವಾಗೆಲ್ಲ ಆಗ್ತಾ ಇರೋದು. ಸುಲಭ ಅಂತನಾ? ಸುಲಭ ಅಂತಲ್ಲ, ವೇಸ್ಟ್ ಆಯ್ತದೆ. ಅಷ್ಟಿಟ್ಟು ವೇಸ್ಟ್ ಆಯ್ತದೆ. ಏಕೆ? ಕಲ್ಸಿದಿತ್ತಲ್ಲ, ಬೆಳಗ್ಗೆ ತಿಂಡಿಗೆ ಬೇಜಾರು ಮಾಡಿಕ ನಾಳೆ ತಿನ್ನೋ ಬದಲು ಇಷ್ಟು ಖಾಲಿ ಆಗ್ಬಿಡತ್ತೆ ಎಲ್ರಿಗೂ ಸೇರಿ. ಚೆನ್ನಾಗಿರತ್ತೆ. ಈಗ ನಾವು ತೆಳ್ಳು ಬೆಳೀತಾರೆ, ಹಂಚ ಮೇಲೇ ಬೆಳೀತಾರೆ. ಇದು ಸುಮಾರು ಸರಿ ತೋರಿಸಿದ್ದೀನಿ. ಆದ್ರೂ ನಾವು ಅಮ್ಮನ ಹತ್ರ ಪಕ್ಕ ನಿಂತ್ಕೊಂಡು ಸುಮಾರು ಸರಿ ನೋಡ್ಕೊತೀನಿ. ಆದ್ರೂ ನನಗದು ಬೆಳೆಯೋದಕ್ಕೆ ಬರಲ್ಲ. ನಾನು ಹಿಂಗೆ ಕೈ ಆಗ್ತಿದ್ದಂಗೆ ಕೈಗೆ ಬಿಸಿ ತಗ್ಲಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಟ್ಬಿಡ್ತೀನಿ. ನಮ್ಮ ಅಮ್ಮ ಅದನ್ನೇ ಬೈತಾ ಇರ್ತಾರೆ. ನನಗಂತೂ ನಾನು ಒಂದೇ ಸರಿ ಟ್ರೈ ಮಾಡಿದ್ದು, ಕೈಗೆ ಯಾವಾಗ ಬಿಸಿ ತಗ್ಲುತ್ತೋ ಬಿಟ್ಟೆ. ನನಗದ್ರ ಸಾವಾಸನೇ ಬೇಡ ಅಂತ.
ನಮ್ಮ ಯಜಮಾನ್ರು ಗೊತ್ತಲ್ಲ, ಅವ್ರಿಗೊಂದು ಚಿಕನ್ ರೈಸ್ ಇದ್ರೆ ಇನ್ನೇನು ಬೇಕಾಗಿಲ್ಲ. ಸೊ ನೋ ವರೀಸ್ ಅಂತ. ನಮ್ಮ ಮನೆಯಲ್ಲಿ ರೊಟ್ಟಿ ಜಾಸ್ತಿ ಓಡುತ್ತೆ, ಜಾಸ್ತಿ ಅಲ್ಲ, ಎವ್ರಿ ಡೇ ರೊಟ್ಟಿನೇ ಓಡೋದು ಮಾರ್ನಿಂಗ್ ಟೈಮು. ಕ್ವಿಕ್ಕಾಗೂ ಆಗುತ್ತೆ, ಬೇಗ ತಲೆನೋವಿರಲ್ಲ, ಏನು ಮಾಡೋದು ಅಂತ. ಅದಕ್ಕೆ ವೆರೈಟಿ ಪಲ್ಯಗಳು ಮಾಡಿಬಿಡ್ತಾರೆ. ಮತ್ತು ನಮ್ಮ ಅಪ್ಪಂಗೆ ಡೈಲಿ ರೊಟ್ಟಿ ಇಲ್ಲ ಚಪಾತಿನೇ ಇರಬೇಕು. ಚಪಾತಿ ಯಾರು ಲಟ್ಟಿಸ್ಕೊಂಡು ಕೂತ್ಕೊಂತಾರೆ ಅಂತ ನಮ್ಮಮ್ಮ ಮಾಡೋದೇ ಇದು. ಸೊ ಇವಾಗ ಅದನ್ನೇ ಮಾಡ್ತಾ ಇದ್ದಾರೆ. ಇನ್ನೇನಿಲ್ಲ, ಆ್ಯಸ್ ಯೂಶುವಲ್ ಕೂತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮನೆ ಸೀರಿಯಲ್ಗಳು, ನ್ಯೂಸು ಎಲ್ಲ ಬ್ಯಾಕ್ ಟು ಬ್ಯಾಕ್ ಓಡ್ತಾನೆ ಇದಾವೆಲ್ಲ ನೋಡ್ಕೊಂಡು ಕೂತಿದ್ದಾರೆ. ನೇನು ಡಿನ್ನರ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಹೋಗಿ ಮಲ್ಕೊಳ್ಳೋದೆ ಅಷ್ಟೇನೆ. ಇವತ್ತು ಟಯರ್ಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿಗೆ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ದೀನಲ್ಲ, ಅದಾಲೆ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ನನಗೆ. ಹಂಗಾಗಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬಿಸಿ ರೊಟ್ಟಿ ತಿಂದ್ಬಿಟ್ಟು ಕೆಲಸ ಮುಗಿಸಿ ಮಲ್ಕೊಳ್ಳೋದೆ. ಹಾಗಾಗಿ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಗುಡ್ ನೈಟ್. I know that they cannot stand them. Burn it and roll me another one. I do whatever I feel like. I remember when we dreamed about it. Woke up this morning, it's real life.